ಬ್ರೇಕ್ನ ನಂತರ ನಮ್ಮೂರ ಹಮ್ಮೀರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ನಿಮ್ಮ ಮುಂದೆ ಬರ್ತಾ ಇರೋ ಪ್ರತಿಭೆ ಸ್ವಲ್ಪ ಡಿಫ್ರೆಂಟ್. ಬಿಜಾಪುರದ ಈ ಟ್ಯಾಲೆಂಟ್ ಯಾರು ಗೊತ್ತಾ? ಅವರೇ ಪ್ರಶಾಂತ್ ಚೌಧರಿ. ಬಿಜಾಪುರದಲ್ಲಿ ಹಾಸ್ಯ ಕಾರ್ಯಕ್ರಮ ಅಂದ್ರೆ ಸಾಕು, ಜನ ಇವರ ಹೆಸರನ್ನ ನೆನಪು ಮಾಡ್ಕೊಳ್ತಾರೆ. ಅಷ್ಟು ಫೇಮಸ್ ಇವರ ಕಾಮಿಡಿ. ಹೊಸದಾಗಿ ಇಮಾನ್ ಕಲ್ತಿದ್ದ ನಮ್ಮ ಸಿದ್ದೆ. ಇಮಾನ್ ಹರಡ್ಕೋತ ಹೊಂಟಿತ್ತು. ಏಕಾಏಕಿ ನೆನಪಾಯ್ತು, ಯಾಕೆ ನಮ್ಮವ್ವ ಅಪ್ಪಗೆ ಇಮಾನ್ಯಾಗ ಕುಂಡ್ರಿಸ್ಬೇಕಂತ ಹೇಳಿ ಇಮಾನ್ ಜುಂಕ ತಿರುಗಿಸ್ಕೊಂಡು ಬಂದ, ನಿಂದ್ರಿಸ್ದ ಅವ್ರ ಮನೆ ಮುಂದೆ. ಒಳಗೆ ಓಡೋದ, ಅವ್ವ ಅಪ್ಪ ನಾ ಇಮಾನ್ ಕಲ್ತೀನಿ ಅಂದರು. ಯಾವ ತಂದಿದ್ದ ತಾಯಿ ಖುಷಿ ಆಗೋದಿಲ್ಲ ರೀ, ಮಗ ವಿಮಾನ ಕಲ್ತಾನ. ಅಯ್ಯವ್ವ ನನ್ನಪ್ಪ, ನನ್ನ ರಜ್ಜ, ನನ್ನ ಚಿನ್ನ ವಿಮಾನ ಕಲ್ತದೆಪ್ಪ, ಏನೋ ಯಪ್ಪ ಎಷ್ಟು ಚಂದ ಯಪ್ಪ, ಖುಷಿ ಪಟ್ರು. ಮಗ ಅಂದ, ನಡ್ರಿ ಒಂದು ರೌಂಡ್ ಹೊಡ್ಕೊಂಬರು. ಒಂದು ರೌಂಡ್ ಆಯ್ತಪ್ಪ. ಗಂಡ ಹೆಂಡತಿ ಇಬ್ಬರು ಕೂತರು. ಒಳಗೆ ಕೂತರು. ಇಮಾನ್ ಚಾಲು ಮಾಡ್ದ ಮುಂದೆ ಸಿದ್ದೆ. ಇಮಾನ್ ಜುಂಕದ ಹಾರಲಾತಿತ್ತು. ಅವ್ರವು ಅವ್ಗಂದ ಮಗ ಯಪ್ಪ, ಅವ್ರವ್ಗಂದ ಮಗ, ಅವ್ವ ಇದು ಹವಾಯಿ ಜಾಸ್ ಅದು, ಇವಕ್ಕ ಏನೋ ಅನ್ಬಾರ್ದು, ಗಪ್. ಅವ್ರವ್ವನ್ಲು ಆಯ್ತಪ್ಪ, ಗಪ್ ಚುಪ್. ಇಮಾನ್ ಜುಯ್ಯತ್ ಒಂದು ಸಲ ಮ್ಯಾಲೆ ಒಂದು ರೌಂಡ್ ಹೊಡೆದ, ಮತ್ತು ಜುಯ್ಯತ್ ತಳಗ್ತಾನ, ಮತ್ತು ಜುಯ್ಯತ್ ಮ್ಯಾಲೆ ಹೋಯವ, ಮತ್ತೊಂದು ಮ್ಯಾಲೆ ಪಲ್ಟಿನೂ ಮಾಡಿದಾರೆ ಮ್ಯಾಲೆ ಅಲ್ಲೇ, ಮತ್ತು ಜುಯ್ಯತ್ತಂದು ತಳಗೆ ನಿಂದ್ರಿಸ್ದ. ಅವ್ರವ್ವ ಕೇಳ್ದ, ಅವ್ವ ಮಮ್ಮಿ ಇಮಾನ್ ಹೆಂಗಿತ್ತು ಅಂದ. ಅವ್ರವ್ವ ಅಂದ್ಲು, ನೋಡಪ್ಪ ನೀ ಜುಯ್ಕತ್ ಹಾಸು ಬಂದ ನಾವು ಕಂದೆ, ನೀ ಸುಮ್ಕೊಂಡ್ರಂದಿ, ನಾ ಏನು ಅಂದನೇನು? ನೀ ಜುಯ್ಯತ್ ಮ್ಯಾಲೆ ಒಂದು ರೌಂಡ್ ಹೊಡೆದಿ, ನಾ ಏನು ಅಂದನೇನು? ನೀ ಜುಯ್ಯತ್ ಮ್ಯಾಲೆ ಒಂದೆರಡು ಪಲ್ಟಿನೂ ಮಾಡ್ದಿ, ನಾ ಏನು ಅಂದನೇನು? ನೀ ಜುಯ್ಯತ್ ತಳಗೆ ತಂದಾಗ ನಿಮ್ಮ ಅಪ್ಪ ಹಾರಿ ಹೋದ, ನಾ ಏನು ಅಂದನೇನು? ಹೆಣ್ತಿ ಮನ್ಯಾಗ ಭಾಳ ಕಾಡ್ತಿದ್ಲು. ಗಂಡಗೆ ಸಾಕಾಗಿತ್ತು. ಜಲ್ದಿ ಬಂದ ಎಲ್ಲರೇ ಹೊರಗಿನಿಂದ, ಯಾಕ್ರಿ ಜಲ್ದಿ ಬಂದ್ರಿ? ಇಲ್ಲ ಕೆಲಸ ಜಲ್ದಿ ಮುಗಿದು ಜಲ್ದಿ ಬಂದೆ. ನೀವು ನೋಡ್ರಿ ಜಲ್ದಿ ಬಂದ್ರೆ ನೋಡ್ರಿ ಬೈಲ್ ಬಿಡ್ತಿದ್ಲು. ಸಾಕಾಗಿತ್ತು ಗಂಡಗೆ. ಒಂದು ದಿವಸ ತಡ ಮಾಡಿ ಬಂದ. ಹೆಣ್ತಿ ಕೇಳಿದ್ಲು, ಯಾಕ್ರಿ ತಡ ಮಾಡಿ ಬಂದಿರಿ? ಇಲ್ಲ ಆಫೀಸ್ನಾಗ ಕೆಲಸ ಇದ್ದು ಅದಕ್ಕೆ ತಡ ಆಯಿತು. ನೀವು ತಡ ಗಿಡ ಮಾಡಿ ಬಂದ್ರೆ ನೋಡ್ರಿ. ದಿನ ಬಡಬಡಿಸಿದ. ಯಾವಾಗರೇ ಸಾಯ್ತಾಳತ್ತಿದ್ದ. ಒಂದು ದಿವಸ ಆ ಹೆಣ್ಮಗಳು ಸತ್ಲು. ಸಿಟಿ ಹೋಯ್ತು ಕ್ಯಾಂಡಿಡೇಟ್ ಅಂದ ಡ್ಯಾನ್ಸ್ ಹೊಡ್ಲಾಗತ್ತ. ಹೇಳಿ ಸತ್ತಿದ್ದಕ್ಕೆ ಡ್ಯಾನ್ಸ್ ಹೊಡ್ಲಾತ. ಇನ್ನು ಮಣ್ಣಿಗೆ ಒಯ್ಬೇಕಲ್ರಿ, ಮಣ್ಣಿಗೆ ಒಯ್ಯೋ ಮುಂದೆ ದೃಶ್ಯ ವಿಚಿತ್ರ ಇತ್ತು. ಸತ್ತಕ್ಕಿ ಹೆಣ್ಮಗಳು ಬರೀ ಮಣ್ಣಿಗೆ ಗಂಡಸರು ತುಂಬ್ಯಾರ. ಒಂದು ಕರಿ ನಾಯಿ ಗುಲಾಲ್ ಹೋಗ್ಯಾರ, ಹಾರ ಹಾಕ್ಯಾರ. ಮುಂದೆ ಇವ ಗಂಡ ಡ್ಯಾನ್ಸ್ ಹೊಡ್ಲಾತಿದ್ದ. ಇದು ಫುಟ್ಪಾತ್ ಮೇಲೆ ನಿಂತು ಒಬ್ಬ ನೋಡ್ಲಾಕತ್ತಿದ್ದ. ಅಂದ ವಿಚಿತ್ರದಲ್ಲ ದೃಶ್ಯ ಅಂದ್ರೆ. ಸತ್ತಾಕಿ ಹೆಣ್ಮಗಳು ಮಣ್ಣಿಗೆ ಬರೀ ಗಂಡಸರು ತುಂಬ್ಯಾರ, ಕರಿ ನಾಯಿ ಗುಲಾಲ್ ಹೋಗ್ಯಾರ, ಹಾರ ಹಾಕ್ಯಾರ. ಏನು ವಿಷಯ ಅಂದು ಇವ ಡ್ಯಾನ್ಸ್ ಹೊಡ್ಲಾತಿದ್ದ ಖುಷಿಯಾಗಿ ಡ್ಯಾನ್ಸ್ ಹೊಡ್ಲಾತಿದ್ದ. ಬಂದು ಕೇಳ್ದ, ಸಾಹೇಬ್ರ ಅಂದ. ಇವ ಡ್ಯಾನ್ಸ್ ಹೊಡ್ಲಾತಿದ್ದ. ಇವ ಅಂದ, ಡ್ಯಾನ್ಸ್ ಹೊಡ್ಕೋತ ಹೇಳ್ದ, ಏನೋ ಅಂದ. ಸತ್ತಾಕಿ ಹೆಣ್ಮಗಳು ಯಾರ್ರಿ? ಹೆಣ್ಮಗಳು ನಾನು ಹೆಣ್ತೀನಿ ಅಂದ. ಏನ್ರಿ ಸತ್ತಾಕಿ ನಮ್ಮ ಹೆಣ್ತೀನಿ ಅಂದ. ಏನ್ರಿ ನಿಮ್ಮ ಹೆಣ್ತಿ ಸತ್ತಾಗ ಅಳತಾರೆ ಯಾರ್ರಿ? ಡ್ಯಾನ್ಸ್ ಮಾಡ್ತಾರೇನ್ರಿ ಅದು? ಸಿಟ್ಟು ಬತ್ತು ಪಾಪ ಅವನಿಗೆ. ಅವ ಅಂದ, ಡ್ಯಾನ್ಸ್ ಹೊಡ್ಕೋತ ಹೇಳ್ದ, ಬಾ ಕಾಡ್ಯಾಳ ನಿನಗೇನು ಗೊತ್ತ, ಬಾ ಕಾಡ್ಯಾಳು. ಇವ ಫುಟ್ಪಾತ್ ಮೇಲೆ ನಿಂತ ಕೇಳ್ದ, ಬಾಯಿ ಹ್ಯಾಂಗ್ ಸತ್ತಳ್ರಿ? ಇವ ಅಂದ, ನೋಡಲ್ಲ ಕರಿ ನಾಯಿ ಗುಲಾಲ್ ಹೋಗಿನಿ, ಹಾರ ಹಾಕಿನಿ, ಈ ನಾಯಿ ಕಡಿತು, ಕ್ಯಾಂಡಿಡೇಟ್ ಔಟ್ ಆಗ್ಯದ. ಇದಕ್ಕಿಂತ ಮೊದಲು 4 ನಾಯಿ ಕಡ್ದಿದ್ದು, ನಾಯಿಗಳು ಸತ್ತಿದ್ದು, ಈಗೇನು ಆಗಿದ್ದು. ಆದ್ರೆ ಈ ನಾಯಿ ಕಡ್ದ ಕ್ಯಾಂಡಿಡೇಟ್ ಔಟ್ ಆಗ್ಯದ. ಮತ್ತೆ ಡ್ಯಾನ್ಸ್ ಹೊಡ್ಲಾತಿದ. ಇವ ಸುಮ್ಮನೆ ನಿಂದ್ರಲಿಲ್ಲ. ಫುಟ್ಪಾತ್ ಮೇಲೆ ನಿಂತವ ಸುಮ್ಮನೆ ನಿಂದ್ರಲಿಲ್ಲ. ಇವ ಕೇಳ್ದ, ನಮ್ಮ ಮನೆಗೆ ಇಟ್ಟು ಕಳಿಸ್ರಿ ನಾಯಿ ಅಂದ. ಇವ ಡ್ಯಾನ್ಸ್ ಹೊಡ್ಕೋತ ಕೇಳ್ದ, ಯಾಕ ಅಂದ. ಇವ ಅಂದ, ನಾನು ಹೇಳ್ತೀನಿ ಒಬ್ಬ ಹಾಕಾಡ್ತಾಳ್ರಿ ಮನ್ಯಾಗ, ಆಕೆಗೆ ಹೋಗಿ ಕಳಿಸ್ತೇನೆ ರೀ. ಇವ ಭಯಂಕರ ಸಿಟ್ಟು ಬತ್ತು. ಸಿಟ್ನ್ಯಾಗ ಅಂದ, ಪಾಳಿ ಹಚ್ಚೋಗ ಮಗನ, 1001ನೇ ಪಾಳಿ ನಿಂದ ಬರ್ತದ. ಇವರೆಲ್ಲ ಮಣ್ಣಿಗೆ ಬಂದಾರ ಏನು ಮಗನ? ಎಲ್ಲ ನಾಯಿ ಒಲೆಯಕ್ಕೆ ಬಂದವ್ರು ಅದಾರ. ಮ್ಯಾಲಿನ ಮನ್ಯಾಗ ಬಾಡಿಗೆ ಇದ್ದ.
ತೆಳಗಿನ ಮನ್ಯಾಗ ಇಬ್ಬರು ಗಂಡ ಹೆಣ್ತಿದ್ರು. ತೆಳಗಿನ ಮನ್ಯಾಗ ಏನೇನು ಮಾಡಿದ ಕೂಡಲೇ ಬರವ ಬಂದು ಕೇಳ್ಬಿಡ್ತದ, ಯಾಕ್ರೆ ಚಕ್ಲಿ ಮಾಡಿರಿ ಅಂತ. ಚಕ್ಲಿ ಮಾಡಿದ್ರೆ ನಮ್ಮ ಕರ್ನಾಟಕದ ಪದ್ಧತಿ ಏನಪ್ಪ, ಬಾಪ ತಿನ್ನಬಾತು. ಒಂದು ಸಲ ಚಂದ, 2 ಸಲ ಚಂದ, 3ನೇ ಸಲ ರಗಡ್ ರಾಮಾಯಣ ಮಾಡಿದ. ಒಂದು ದಿವ್ಸ ಗಂಡ ಹೆಣ್ತಿ ಪಾಪ ತೆಳಗಿನ ಮನ್ಯಾಗ ಚಕ್ಲಿ ಮಾಡತ್ತಿದ್ರು. ಮ್ಯಾಲಿದ್ದ ವಾಸನೆ ಬಿಡಿತು. ಹಾ ಚಕ್ಲಿ ಮಾಡ್ಯಾರ ಕುಟ್ಟು ಕುಟ್ಟು ಹೊಡ್ಕೋದು ಬಂದು ಕೇಳ್ದ, ಯಾಕ್ರಿ ಚಕ್ಲಿ ಮಾಡ್ರಿ? ಬಾಯಪ್ಪ ಬಾ ತಿನ್ನಪ್ಪ. ಚಕ್ಲಿ ಬಾ ಚಲಿದು ಓಡೋಗ್ಬಿಟ್ಟ. ಒಂದು ದಿವ್ಸ ಗಂಡ ಹೆಣ್ತಿ ಕೂಡಿ ಕರಿಗಡ ಮಾಡಿದ್ರು. ವಾಸನೆ ಬಿಡಿತೇವೆ ಮ್ಯಾಲಿದ್ದ. ಹಾ ಕರಿಗಡ ಮಾಡ್ಯಾರ ಹೊಡ್ಕೋದು ಬಂದ, ಯಾಕ್ರಿ ಕರಿಗಡ ಮಾಡಿದ್ರಿ? ಬಾಯ ಬಾಬಾ ನನ್ನ ಬಾಯಾಗ ಮಾಡಾಕ್ಲಿ ಬಾ ತಿಂದು ಹೋಗು ಬಾ. ಗೋಬು ಗೋಬು ಕಡಿಗಡು ಬಾ ಚಲಿದು ಗುಡುಗುಡು ಓಡೋಗ್ಬಿಟ್ಟ. ಅಮಾಸಿ ದಿವಸ ಹೋಳಿಗೆ ಮಾಡಿದ್ರು. ಅಮಾಸಿ ದಿವಸ ಹೋಳಿಗೆ ಮಾಡಿದ್ರು. ವಾಸನೆ ಬಿಡ್ತೀವಿ ಮ್ಯಾಲಿದ್ದ. ಹಾ ಹೋಳಿಗೆ ಮಾಡ್ಯಾರ ಕುಟು ಕುಟು ಬರ್ಲಾಕತ್ತಿದ. ಹೇಳ್ತನಲ್ಲ ಗಂಡಗ ಬಂದ, ಅವ ಬಂದ. ಹೇಳ್ತನಲ್ಲ ನಾ ಏನು ಮಾಡಲಿ ಅಂದ್ಲು. ಹೇಳ್ತನಲ್ಲ ಯವ್ವ ಇರುವೆ 4 ಹೋಳಿಗೆ ಅದಾವ್ರಿ, ಎಲ್ಲ ಗಬ ಗಬ ದೇವ್ ತಿಂದಂಗೆ ತಿಂದೋತಾನ, ಒಂದು ಉಪಾಯ ಮಾಡಿರಿ. ಗಂಡ ಅಂದ ನೀನೇ ಉಪಾಯ ಮಾಡು. ಹೇಳಿ ಸ್ವಲ್ಪ ಶಾಣೆ ಇದ್ಲು. ಹೇಳ್ತಂದ್ಲು ಜಗಳ ಆಡೋದು ಬೇಡ, ಜಗಳ ಆಡ್ದಂಗೆ ಮಾಡು ಅಂದ್ಲು. ಗಂಡಂದ ಬರೋಬರದಂದ. ಗಂಡಂದ ತಿಳಿಯಂಗಿಲ್ಲ ನಿನಗೆ, ಹುಣ ಎಷ್ಟಾಗಿ ರುಬ್ಬಿ ಬೆಲ್ಲ ಎಷ್ಟಾಗಿ ಹಾಕಿ ತಿಳಿಯಂಗಿಲ್ಲ, ನಾಚಿಗೆ ಬರಂಗಿಲ್ಲ ಅಂದ. ಹೇಳ್ತಂದ್ಲು ನೀವೇನಂತ ಅಂದ್ಕೊಟ್ರಿ ಅಷ್ಟೇ ಹಾಕೇನ್ರಿ, ನೀವು ಜಾಸ್ತಿ ಕಮ್ಮಿ ಮಾತಾಡಿದ್ರೆ ನಾ ತವ್ರ ಮನೆಗೆ ಹೊಂಟೆ. ಇವ ಹೊರಗೆ ನಿಂತು ಕೇಳತ್ತಿದ್ದ. ಇವೇ ಜಾಡತ್ತಾವ ನನಗೆಲ್ಲ ಕೂಳು ಹಾಕ್ತಾರ ಅಂದ ಹೊಳ್ಳಿ ಹೋದಾರಿ. ಇಷ್ಟು ಅಂದಿದ್ದಕ್ಕೆ ಹೇಳಿ ತೆಳ್ಳಕತ್ಲು. ಗಂಡದ ನಾ ಏನು ಬೈದೀನೇನು? ಬೈದಂಗೆ ಮಾಡಿದೆ, ಬೈದಂಗೆ ಮಾಡೀನಿ. ಹೇಳಿ ತಂದ್ಲು. ಅಯ್ಯೋ ನಾರು ಎಲ್ಲ ಹೇಳಕತ್ತೀನಿ, ಹತ್ತಂಗೆ ಮಾಡ್ಲಿಕ್ಕತ್ತೀನಿ. ಇವ ನೋಡ್ರಿ ಸುಮ್ಕೊಂಡ್ಲಿಲ್ಲ, ಹೊರಗಿಂದ ಹೊಡ್ಕೋತ ಬಂದ. ನಾರು ಎಲ್ಲಿ ಹೋಗಿದ್ದಾರಿ? ಹೋದಂಗೆ ಮಾಡಿದ್ದೆ ಹೇಳ್ರಿ. ನೋಡ್ರಿ ಸಾಮಾನ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು, ಮಹಿಳೆಯ ವರ್ಗದವರು, ನಮ್ಮ ಅಕ್ಕ ತಂಗಿಯರು ಸಾಮೂಹಿಕ ಲಗ್ನ ಇರ್ತದೆ. ಸಾಮೂಹಿಕ ಲಗ್ನದಾಗ ಗಂಡನ ಹೆಸರು ಹೇಳ್ತಿರ್ತಾರೆ. ಹ್ಯಾಂಗೆ ಹೆಸರು ಹೇಳ್ತಿರ್ತಾರೆ? ಅಕಸ್ಮಾತ್ ಮಧ್ಯಮ ವಯಸ್ಸಿನವ್ರು ಇದ್ರಂದ್ರೆ ಅವ್ರು ಹ್ಯಾಂಗೆ ಹೇಳ್ತಾರೆ? ತಲೆ ಕೂದಲಿರ್ಲಿಕ್ಕಂದ್ರೆ ಗಂಡನ ಹೆಸರು ಕೇಳಿದ್ರು. ಅಮರ ಗಂಡನ ಹೆಸರು ಹೇಳಿದ್ರು. ಏನು ಹೇಳಿದರು? ಆ ಕಪಾಟ್ ಈ ಕಪಾಟ್, ಆ ಕಪಾಟ್ ಈ ಕಪಾಟ್ ಮೊಸರಿನ ಕಪಾಟ್, ಆ ಕಪಾಟ್ ಈ ಕಪಾಟ್ ಮೊಸರಿನ ಕಪಾಟ್, ನನ್ನ ಗಂಡನ ತಲೆ ಸಪಾಟ್. ಈಗ ನೋಡ್ರಿ ಗಂಡನ ಹೆಸರು ಹೇಳೋದು ಒಂದು ಪದ್ಧತಿ. ಹಳ್ಳ್ಯಾಗ ಎಷ್ಟು ಚಂದ ಹೇಳ್ತಿರ್ತಾರೆ. ಉತ್ತರ ಕನ್ನಡ ಹೆಣ್ಮಗಳಿಗೆ ಸಾಮೂಹಿಕ ಲಗ್ನದಾಗ ಉತ್ತರ ಕನ್ನಡ ಮಹಾರಾಷ್ಟ್ರದವ್ರು ಹೇಳಿದರು. ಮಹಾರಾಷ್ಟ್ರ ಹೆಣ್ಮಗಳಿಗೆ ಕೇಳಿದರು, ಬಾಯಿ ನವರಾತ್ರ ನಾವು ಸಂಘ ನಾಚ್ಕೋತ ಹೇಳಿದ್ಲು ಹೆಣ್ಮಗಳು. ಲಾಜುನಕೋ ಸಂಘಕ್ಕೆ आगे 5 रथ, पीछे 5 रथ, आगे 5 रथ, पीछे 5 रथ, मेरा पति का नाम है दशरथ. ಇಂಥ ಟೈಮ್ನಾಗ ನೋಡ್ರಿ ಮದಿಮಗ ಬರೋಬ್ಬರ 12 ಹೊಡಿತು. ಅಕ್ಕಿ ಕಾಳ ಬಿದ್ದಿದ್ದು, ಹಿರಿಯರು ಬಂದರು, ತಡ ಮಾಡಿ ಬಂದಿದ್ರು. ಅಕ್ಕಿ ಕಾಳು ಜಲ್ದಿ ಬಿದ್ದವು, ಹೋಗಿದ್ರು ಮಾರಿ ತುಂಬ. ಕಣ್ಣಾಗ ಮೂಗಿನಾಗ ಮದಿಮಗಳು ಸಾವಕಾಸೋಗಿ ಅಯ್ಯಪ್ಪ ಮನಸ್ಸಿನಾಗ ಹತ್ತಿರ್ತೇವೆ, ಗೊತ್ತಾಗ್ತದ. ಇಂಥ ಟೆನ್ಷನ್ ನಡೆದ ಮತ್ತೆ ಬಂದ. ವೈನಿ ಗಂಡನ ಹೆಸರು ಸಾಕಾಗಿತ್ತು ಹೆಣ್ಮಗಳಿಗೆ. ಇನ್ನು ಪಾಪ ಮದಿ ಮಗನ ದೋಸ್ತರು ಸುಮ್ಕೊಂಡಿರ್ತಾರೆ, ಲಗ್ನದಾಗ ಡ್ಯಾನ್ಸ್ ಹೊಡಿತಿರ್ತಾರೆ. ಲಗ್ನದಾಗ ಯಾವ ನಮ್ಮನೆ ಡ್ಯಾನ್ಸ್ ಹೊಡಿತಾರೆ, ಡ್ಯಾನ್ಸೇ ಬರಂಗಿಲ್ಲ, ಹಂಗೆ ಡ್ಯಾನ್ಸ್ ಹೊಡಿತಿರ್ತಾರೆ. ಬರೋಬ್ಬರ ಮದಿಮಗನಿಗೆ ನೀರಡಿಕಾಗಿತ್ತು. ಮದಿಮಗ ಅಂದ ಅವ್ರ ದೋಸ್ತರಿಗೆ ನೀರಡಿಕಾಗಿದೆ. ಇದಕ್ಕೆ ಮದಿಮಕ್ಕಳು ದೋಸ್ತರು ಡ್ಯಾನ್ಸ್ ಹೊಡ್ಲಾತಿದ್ರು. ಅವ ತಿಳ್ಕೊಂಡಿದ್ದ ನನಗೆಲ್ಲ ಕುಡಿದು ಗಿಡದ ಡ್ಯಾನ್ಸ್ ಹೊಡಿತಾನಂತ ಅವ ತಿಳ್ಕೊಂಡಿದ್ದ. ಅದು ಹಂಗಿದ್ದಿಲ್ಲ, ನೀರು ಬೇಡಿದ್ದ ಇವ. ಅವ ಅಂದ ಡ್ಯಾನ್ಸ್ ಹೊಡ್ಕೋತೆ, ಕುಡ್ದಿಲ್ಲ ಅಂದ. ಇವ ಮತ್ತೆ ಕೈ ಮಾಡಿದ ಸಾಕಾಯ್ತು. ಇಂಥ ಟೆನ್ಷನ್ ನಡೆದ ಬಂದ. ವೈನಿ ಗಂಡನ ಹೆಸರು ಹೇಳ್ರಿ. ಹೇಳಿದ್ಲು ಹೆಣ್ಮಗಳು. ಏನು ಹೇಳಿದ್ಲು? ಒಂದು ಬಾಳೆ ಆಗ್ಯದಲ್ಲ ಮನಸ್ಸಿನಾಗ. ಹೇಳಿದ್ಲು ಹೆಣ್ಮಗಳು. ಏನು ಹೇಳಿದ್ಲು? ಅಮಾಸಿ ಕತ್ಲಿ
ಅಮಾಸಿ ಕತ್ಲಿ ಎಲಿಗೆ ಸುಣ್ಣ ಹಚ್ಚಲಿ, ಅಮಾಸಿ ಕತ್ಲಿ ಎಲಿಗೆ ಸುಣ್ಣ ಹಚ್ಚಲಿ, ನನ್ನ ಗಂಡನ ಹೆಸರು ಯಾರು ಕೇಳ್ತಾರೆ ಅವ್ರ ಹೆಣ ಎತ್ತಲಿ. ಹೇಗಿತ್ತು ಪ್ರಶಾಂತ್ ಚೌಧರಿ ಅವರ ಕಾಮಿಡಿ ಝಲಕ್? ನಕ್ಕು ನಕ್ಕು ಸುಸ್ತಾಯ್ತಲ್ವಾ? ಸೊ ಒಂದು ಬ್ರೇಕ್ ತಗೊಂಡು ನಾನು ವಾಪಸ್ ಬರ್ತೀನಿ.